ಹೆಲೋ ವೀಕ್ಷಕರೇ, ತಮಗೆಲ್ಲರಿಗೂ ಮತ್ತೊಂದು ವಿಡಿಯೋನಲ್ಲಿ ಸ್ವಾಗತ. ತಾವಿಲ್ಲಿ ನೋಡುತ್ತಿರುವ ಹಾಗೆ ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಮೈಸೂರಿನಲ್ಲಿರುವಂಥ ಕೆಲವೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ಖಾಲಿ ಇರುವ ಗ್ರಂಥಾಲಯ ಮೇಲ್ವಿಚಾರಕ ಹುದ್ದೆಗೆ ಇವಾಗ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಸೊ ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಮೈಸೂರಿನವರು ಇವಾಗ ಆ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ವೀಕ್ಷಕರೇ, ಆ ಅಧಿಸೂಚನೆ ನೋಡೋಣ ಮತ್ತು ಕ್ವಾಲಿಫಿಕೇಷನ್ ಏನು ಬೇಕು ಅಪ್ಲೈ ಮಾಡಲು ಅನ್ನೋದ್ರ ಬಗ್ಗೆ ಕೂಡ ನೋಡೋಣ. ಸೊ ಇಲ್ಲಿ ನೋಡ್ಕೊಳ್ಳಿ ವೀಕ್ಷಕರೇ, ಪ್ರಕಟಣೆಯನ್ನು ಕೂಡ ನೋಡ್ಕೊಳ್ಳಿ. ಮೈಸೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳಲ್ಲಿ ಖಾಲಿ ಇರುವ ಗ್ರಂಥಾಲಯ ಮೇಲ್ವಿಚಾರಕ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದ್ದು, ಸಂಬಂಧ ನಿಗದಿಪಡಿಸಿರುವ ಮೀಸಲಾತಿ ವಿವರ, ವಿದ್ಯಾರ್ಥಿ ಹಾಗೂ ವಯೋಮಿತಿ ವಿವರಗಳನ್ನು ಈ ಬಗೆಗಿನ ಮಾಹಿತಿಯ ಮೈಸೂರು ಜಿಲ್ಲಾ ಪಂಚಾಯತ್ ಕಚೇರಿಯ ಈ ವೆಬ್ಸೈಟ್ನಲ್ಲಿ ತಾವು ಹೋಗಿ ನೋಡ್ಕೋಬೋದು ಅಂತ ಹೇಳಿದ್ದಾರೆ. ಸೊ ಈ ವೆಬ್ಸೈಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ನಾನು ವಿಡಿಯೋನ ಕೊನೆ ತನಕ ನೋಡಿ. ಸೊ ಇದೇ ರೀತಿ ಇಂಟ್ರೆಸ್ಟಿಂಗ್ ಜಾಬ್ಸ್ಗಳ ಬಗ್ಗೆ ಆಗಲಿ ಅಥವಾ ಗೌರ್ಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ಆಗಲಿ ಮಾಹಿತಿಯನ್ನು ನಾನು ತಲುಪಿಸ್ತಾ ಇರ್ತೀನಿ. ಸೊ ತಾವು ಅಲ್ಲಿವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗನೆ ಮಾಡ್ಕೊಳ್ಳಿ. ಸೊ ವೀಕ್ಷಕರೇ, ಯಾರ್ಯಾರು ಆಸಕ್ತಿ ಇದ್ದಿರಲ್ಲ ಅಂಥವ್ರು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. ಸೊ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು 30/10/2024 ಆಗಿರುತ್ತೆ. ಸೊ ಹೆಚ್ಚಿನ ವಿವರಗಳಿಗಾಗಿ ಮೇಲ್ಕಂಡ ಸೈಟ್ನಲ್ಲಿ ಪರಿಶೀಲಿಸಬಹುದು ಅಂತ ಹೇಳಿದ್ದಾರೆ. ವೀಕ್ಷಕರೇ, ತಾವು ಇನ್ನೂ ನೋಟಿಫಿಕೇಶನ್ ಪೂರ್ತಿಯಾಗಿ ನೋಡಿಲ್ಲ. ಸೊ ನೋಟಿಫಿಕೇಶನ್ ಪೂರ್ತಿಯಾಗಿ ನೋಡ್ಕೊಳ್ಳಿ. ಅದಾದ ನಂತರನೇ ತಾವು ಅಪ್ಲಿಕೇಶನ್ ಆಗ್ಬೋದು. ವೀಕ್ಷಕರೇ, ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಮೈಸೂರು ವತಿಯಿಂದ ಗ್ರಾಮ ಪಂಚಾಯತ್ ಗ್ರಂಥಾಲಯ ಮೇಲ್ವಿಚಾರಕರ ಹುದ್ದೆಗೆ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಸೊ ಉಲ್ಲೇಖ ಏಕೆಂದರೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ RDPR-156/GPA/2022. ಸೊ ಇವೆಲ್ಲ ಹುದ್ದೆಗಳು 2022ರಲ್ಲಿ ಘೋಷಣೆ ಆಗಿದ್ದು, ಸೊ ಇವಾಗ ತಾನೇ ಇದನ್ನು ಹೊರಡಿಸಿದ್ದಾರೆ. ಆದೇಶ ಆದಷ್ಟು ಬೇಗ ಸೆಲೆಕ್ಟ್ ಮಾಡಿಕೊಂಡು ಜಾಯಿನ್ ಆಗಬೇಕಂತೇಳಿ. ಸೊ ಗ್ರಾಮ ಪಂಚಾಯತ್ ಗ್ರಂಥಾಲಯ ಮೇಲ್ವಿಚಾರಕ ಹುದ್ದೆ ನೇಮಕಾತಿಗೆ ಉಲ್ಲೇಖಿತ ಸರ್ಕಾರದ ಆದೇಶದಲ್ಲಿ ರೂಪಿಸಿರುವ ನೇಮಕಾತಿ ನಿಯಮಗಳನ್ವಯ ಮೈಸೂರು ಜಿಲ್ಲೆಯಲ್ಲಿ ಖಾಲಿ ಇರುವ ಗ್ರಂಥಾಲಯ ಮೇಲ್ವಿಚಾರಕ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅದರಂತೆ ನಿಗದಿಪಡಿಸಿರುವ ಮೀಸಲಾತಿ ವಿವರ, ವಿದ್ಯಾರ್ಥಿ ವಾಸಸ್ಥಳದ ವಿವರ ಹಾಗೂ ವಯೋಮಿತಿ ವಿವರಗಳನ್ನು ಈ ಕೆಳಗಂಡಂತಿವೆ. ಸೊ ಯಾವ ಗ್ರಾಮ ಪಂಚಾಯತಿಯಲ್ಲಿ ಹುದ್ದೆಗಳು ಖಾಲಿ ಇವೆ ಮತ್ತು ಯಾವ ಕಾಸ್ಟ್ನವರಿಗೆ ಮೀಸಲಾತಿಯನ್ನು ಇಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ. ಸೊ ವೀಕ್ಷಕರು, ತಾವು ನೋಡ್ಬೋದು, ಗ್ರಾಮ ಪಂಚಾಯತಿ ಮೈಸೂರಿನಲ್ಲಿರುವಂಥದ್ದು ಆಲನಹಳ್ಳಿ ಅಂತೇಳಿ. ಸೊ ಅಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಸೆಲೆಕ್ಟ್ ಮಾಡ್ಕೋತಾರೆ. ಸೊ ಆವರ್ತಿ ಅಂತೇಳಿ ಅಲ್ಲಿ ಸಾಮಾನ್ಯ ಅರ್ಹತೆ ಇದ್ದಿರಬೇಕು, ಯಾರು ಕೂಡ ಅಪ್ಲೈ ಮಾಡ್ಬೋದು. ಸೊ ಚಿಕ್ಕ ಬೀಚನಹಳ್ಳಿ ಅಂತೇಳಿ ಇದೆಯಲ್ಲ, ಅಲ್ಲಿ ಪರಿಶಿಷ್ಟ ಪಂಗಡ. ಚಿಲ್ಕುಂದ್ ಅಂತೇಳಿ ಇದೆಯಲ್ಲ, ಅಲ್ಲಿ ಸಾಮಾನ್ಯ ಅರ್ಹತೆ. ಸೊ ದೊಡ್ಡ ಕಮರವಳ್ಳಿ ಅಲ್ಲಿದೆಯಲ್ಲ ಪ್ರವರ್ಗ 1. ಗಾವಡಗೆರೆ ಸಾಮಾನ್ಯ ಅರ್ಹತೆ. ಸೊ ಹನಸೋಗೆ ಪ್ರವರ್ಗ 2A ಅಂತೇಳಿದೆ. ಸೊ ಹರದನಹಳ್ಳಿ ಸಾಮಾನ್ಯ ಅರ್ಹತೆ. ಹೆಟ್ನಾ ಹೆಬ್ಬಾಗಿಲು ಪರಿಶಿಷ್ಟ ಜಾತಿ. ಹೊಮ್ಮರಗಳ್ಳಿ ಸಾಮಾನ್ಯ ಅರ್ಹತೆ. ಹೊಸಹೊಳಲು ಪ್ರವರ್ಗ 2B. ಇಟ್ನಾ ಸಾಮಾನ್ಯ ಅರ್ಹತೆ. ಕಡಿಮೆನುಗುಹಳ್ಳಿ ಪ್ರವರ್ಗ 2A. ಕಿರಂಗೂರು ಸಾಮಾನ್ಯ ಅರ್ಹತೆ. ಕುಪ್ಯ ಪರಿಶಿಷ್ಟ ಜಾತಿ. ಮಧೂರು ಸಾಮಾನ್ಯ ಅರ್ಹತೆ ಅಂತ ಹೇಳಿದ್ದಾರೆ ವೀಕ್ಷಕರೇ. ಸೊ ಇಲ್ಲಿ ಇನ್ನೂ ಕೆಲವಷ್ಟು ಗ್ರಾಮ ಪಂಚಾಯತ್ಗಳಲ್ಲಿ ನೋಡ್ಕೊಳ್ಳಿ. ಮುಂಜನಹಳ್ಳಿ ಪ್ರವರ್ಗ 3A ಅಂತ ಹೇಳಿದ್ದಾರೆ. ಎನ್ ಶೆಟ್ಟಿಹಳ್ಳಿ ಪರಿಶಿಷ್ಟ ಪಂಗಡ ಮಹಿಳಾ ಅಭ್ಯರ್ಥಿ ಅಂತ ಹೇಳಿದ್ದಾರೆ. ಸೊ ಪಡುಕೋಟೆವಾಲ್ ಪ್ರವರ್ಗ 3B ಅಂತ ಹೇಳಿದ್ದಾರೆ. ವೀಕ್ಷಕರು, ಇಲ್ಲಿ ಮಹಿಳೆಯರು ಕೂಡ ಅಪ್ಲೈ ಮಾಡ್ಬೋದು. ಸೊ ಅಲ್ಲಿ ಮಹಿಳಾ ಅಭ್ಯರ್ಥಿ ಇದೆಯಲ್ಲ, ಅಲ್ಲಿ ಮಹಿಳೆಯರಿಗೆ ಸೆಲೆಕ್ಟ್ ಮಾಡ್ಕೋತಾರೆ. ಸೊ ಇತರದಲ್ಲಿ ಅಂಗವಿಕಲ ಅಭ್ಯರ್ಥಿ ಆಗಿರ್ಬೋದು ಅಥವಾ ಮಹಿಳಾ ಅಭ್ಯರ್ಥಿ ಆಗಿದ್ದು ಯಾರು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಅಂಗವಿಕಲ ಅಭ್ಯರ್ಥಿಗಳಿಗಂತೆ ಹರದನಹಳ್ಳಿಯಲ್ಲಿರುವಂಥ ಹುದ್ದೆಗಳಿಗೆ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಅಲ್ಲಿ ಸಾಮಾನ್ಯ ಅರ್ಹತೆ, ಅಂಗವಿಕಲ ಅಭ್ಯರ್ಥಿ ಅಂತ ಹೇಳಿದ್ದಾರೆ. ಸೊ ಯಾವ್ಯಾವ ರೀತಿಯಾಗಿ ತಮ್ಮ ಕಾಸ್ಟ್ಗಳಿಗೆ ಯಾವ್ಯಾವ ಹುದ್ದೆಗಳು ಮತ್ತು ಯಾವ ಗ್ರಾಮ ಪಂಚಾಯತ್ ಖಾಲಿ ಇಲ್ಲ, ತಾವು ಯಾರು ಎಲಿಜಿಬಲ್ ಇದ್ದಿರ್ತೀರ ಅಂತ ಬೇಗನೆ ಅಪ್ಲೈ ಮಾಡ್ಕೊಳ್ಳಿ. ಸೊ ವಿದ್ಯಾರ್ಥಿ ಅದಕ್ಕೆ ದ್ವಿತೀಯ ಪದವಿ ಪೂರ್ವ ಪರೀಕ್ಷೆ ಅಂತ ಹೇಳಿದ್ದಾರೆ. PUCಯಲ್ಲಿ ಉತ್ತೀರ್ಣರಾಗಿರಬೇಕು ಮತ್ತು ಸರ್ಟಿಫಿಕೇಷನ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸಲ್ಲಿ ಪ್ರಮಾಣ ಪತ್ರ ಪಡೆಯುತ್ತಿರತಕ್ಕಂತ ಹೇಳಿದ್ದಾರೆ. ಸರ್ಟಿಫಿಕೇಷನ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸಲ್ಲಿ ತಾವು ಪಾಸಾಗಿರಬೇಕು, ಅದನ್ನು ಕೂಡ ಪಾಸಾಗಿರಬೇಕು, PUC ಪ್ಲಸ್ ಅದು. ಹಾಗೂ ಕನಿಷ್ಠ 3 ತಿಂಗಳ ಕಂಪ್ಯೂಟರ್ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರಬೇಕು. ಸೊ ಪ್ಲಸ್ ಇದನ್ನು ಕೇಳಿದ್ದಾರೆ ವೀಕ್ಷಕರೇ, ತಾವು ಮಿನಿಮಮ್ 3 ತಿಂಗಳ ಕಂಪ್ಯೂಟರ್ ಕೋರ್ಸ್ ಉತ್ತೀರ್ಣರಾಗಿರಬೇಕು. ವಾಸಸ್ಥಳ ಏನಿದೆ ಅಂದರೆ ಗ್ರಾಮ ಪಂಚಾಯತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ವಿಚಾರಕರ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಿವಾಸಿಯಾಗಿರತಕ್ಕದ್ದು. ಸೊ ಆ ಊರಿನೊಳಗೆ ಖಾಲಿ ಇರುವಂಥ ಹುದ್ದೆಗಳಿಗೆ ಅದೇ ಊರಿನಲ್ಲಿರುವಂಥ ಗ್ರಾಮ ಪಂಚಾಯತಿಯಲ್ಲಿ ಅದೇ ಗ್ರಾಮದಲ್ಲಿ ವಾಸಿಸುವ ಅಭ್ಯರ್ಥಿಗಳಿದ್ದರೆ ಅವರಿಗೆ ಬೇಗನೆ ಫಸ್ಟ್ ಸೆಲೆಕ್ಷನ್, ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಇದ್ದಿರುತ್ತೆ ಅಂತ ಹೇಳಿದ್ದಾರೆ. ಸೊ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಿವಾಸಿಯ ಲಭ್ಯತೆ ಇಲ್ಲದೇ ಇದ್ದಲ್ಲಿ ಆಯಾ ತಾಲೂಕು ಪಂಚಾಯತ್ ವ್ಯಾಪ್ತಿಯಲ್ಲಿ ಬೇರೆ ಗ್ರಾಮ ಪಂಚಾಯತ್ ಅಭ್ಯರ್ಥಿಗಳನ್ನು ಆಯ್ಕೆಗೆ ಪರಿಗಣಿಸಲಾಗುವುದು. ಸೊ ತಮ್ಮ ತಾಲೂಕಿನಲ್ಲಿರುವಂಥ ಆ ಸೆಲೆಕ್ಷನ್, ಆ ಊರಲ್ಲಿ ಇರುವಂಥ ಗ್ರಾಮ ಪಂಚಾಯತಿಯಲ್ಲಿ ಯಾರೋ ಅಭ್ಯರ್ಥಿಗಳು ಇಲ್ಲ ಅಂದರೆ ಸೊ ಮತ್ತೊಂದು ಊರಿನ ಅಥವಾ ಅದೇ ತಾಲೂಕಿನ ಊರಿನಲ್ಲಿರುವಂಥ ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡಿ ಆಯ್ಕೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ವೀಕ್ಷಕರೇ. ಸೊ ವಯೋಮಿತಿ ನೋಡ್ಕೋಬೋದು, ಇದು ಮೈಸೂರಿದವರಿಗೆ ಅಷ್ಟೇ ಅಪ್ಲೈ ಮಾಡಲ್ಲ ಅಂತ. ಸೊ ವಯೋಮಿತಿ ನೋಡ್ಕೋಬೋದು. ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 18 ವರ್ಷ ವಯಸ್ಸನ್ನು ಪೂರೈಸತಕ್ಕದ್ದು ಹಾಗೂ ಗರಿಷ್ಠ ವಯೋಮಿತಿ ಕೆಳಕಂಡಂತೆ ಇರುತ್ತದೆ ಅಂತ ಹೇಳಿದ್ದಾರೆ. ಸೊ ಸಾಮಾನ್ಯ ವರ್ಗದವರಿಗೆ 35 ವರ್ಷ, 2A ಅಥವಾ 2B ಅಥವಾ 3A ಅಥವಾ 3B ದವರಿಗೆ 38 ವರ್ಷ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಂದ್ ಕೆಟಗರಿ 1 ಅವರಿಗೆ 40 ವರ್ಷ ಅಂತ ಹೇಳಿದ್ದಾರೆ. ಸೊ ಮೇಲ್ಕಂಡ ಅರ್ಜಿಗಳನ್ನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್, ಬುಲೆಯಾರ್ಡ್ ರಸ್ತೆ,
ಚಾಮರಾಜಪುರಂ, ಮೈಸೂರವರ ಕಚೇರಿಯ ವೆಬ್ಸೈಟ್ ವಿಳಾಸದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದ್ದು, ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ 30/10/2024 ನಾನು ಫಸ್ಟ್ ಆಗಿ ಹೇಳಿದ್ದೆ. ಸೊ ಹೆಚ್ಚಿನ ಮಾಹಿತಿಗೆ ಜಿಲ್ಲಾ ಪಂಚಾಯತ್ ಮೈಸೂರು ಕಚೇರಿಯನ್ನು ಸಂಪರ್ಕಿಸಬಹುದು ಅಂತ ಹೇಳಿದ್ದಾರೆ. ಸೊ ಈ ವೆಬ್ಸೈಟ್ ಲಿಂಕ್ ಕೂಡ ಇಲ್ಲಿ ನೋಡ್ಕೋದು ಟೈಪ್ ಮಾಡ್ಕೋಬೋದು, ಇಲ್ಲಾಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿ ಕೂಡ ನಾವು ನೋಡ್ಕೋಬೋದು. ಅಪ್ಲಿಕೇಶನ್ ಕೂಡ ಅಲ್ಲೇ ಆಗ್ಬೋದು. ಸೊ ಅಪ್ಲಿಕೇಶನ್ ಯಾವ ರೀತಿ ಆಗಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಬೇಕಾಗಿದ್ದರೆ ಸೊ ನಮ್ಮ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಅದಕ್ಕೂ ಕೂಡ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ವೀಕ್ಷಕರೇ. ಸೊ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಸೊ ತಾವು ಇನ್ನೂವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.